ಸ್ನೇಹಿತರೆ, ಚೆನ್ನೈನಲ್ಲಿ ಕೆಲಸ ಮಾಡುತ್ತಿದ್ದ ಸೆಲ್ವರಾಜ್ ಎಂಬಾತ ಕೇರಳದಲ್ಲಿ ವಾಸವಿದ್ದ ತನ್ನ ತಾಯಿಯಾದ ಪದ್ಮಾ ಎಂಬಾಕೆಗೆ ಕಾಲ್ ಮಾಡ್ತಾನೆ. ಪ್ರತಿದಿನ ಅವರ ಜೊತೆ ಮಾತನಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದ ಆತ ಅದೇ ರೀತಿ ಕಾಲ್ ಮಾಡಿದಾಗ ಪದ್ಮಾ ಕಾಲ್ ರಿಸೀವ್ ಮಾಡುವುದಿಲ್ಲ. ಇದೇ ರೀತಿ 3 ದಿನ ಕಾಲ್ ಟ್ರೈ ಮಾಡಿದರು ಪದ್ಮಾ ಫೋನ್ ಸ್ವಿಚ್ ಆಫ್ ಬರುತ್ತೆ. ಆಗ ಗಾಬರಿಯಾಗುವ ಸೆಲ್ವರಾಜ್ ನೇರವಾಗಿ ತನ್ನ ತಾಯಿದ್ದ ಕೇರಳದ ಎರ್ನಾಕುಲಂಗೆ ಹೋಗ್ತಾನೆ. ಹೋಗಿ ನೋಡಿದರೆ ಮನೆಗೆ ಬೀಗ ಹಾಕಿರುತ್ತೆ. ತನ್ನ ತಾಯಿಯ ಬಗ್ಗೆ ಎಲ್ಲ ಕಡೆ ವಿಚಾರಿಸ್ತಾನೆ. ಆದರೆ ಸೆಲ್ವರಾಜ್ಗೆ ಯಾವ ಮಾಹಿತಿಯೂ ಸಿಗುವುದಿಲ್ಲ. ಆಗ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ. ಅದೇ ಯೋಚನೆಯಲ್ಲಿ ಅವನು ಮನೆಯಲ್ಲಿರುವಾಗ ತನ್ನ ತಾಯಿ ಯೂಸ್ ಮಾಡುತ್ತಿದ್ದ ಫೋನ್ ಕಾಣುತ್ತೆ. ಇದರಿಂದ ಏನಾದರೂ ಉಪಯೋಗವಾಗಬಹುದೆಂದು ಅದನ್ನು ಸ್ಟೇಷನ್ಗೆ ತಗೊಂಡು ಹೋಗ್ತಾನೆ. ಆಗ ಪೊಲೀಸರಿಗೆ ಪದ್ಮಾ ಕೊನೆಯದಾಗಿ ಶಫಿ ಎಂಬ ವ್ಯಕ್ತಿಯ ಜೊತೆ ಮಾತಾಡಿದ್ದಾಳೆ ಎಂದು ಗೊತ್ತಾಗಿ ಆತನ ಅಡ್ರೆಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಈತ ಒಂದು ರೆಸ್ಟೋರೆಂಟ್ ಅನ್ನು ನಡೆಸುತ್ತಿದ್ದಾನೆ ಎಂದು ತಿಳಿದು ಪೊಲೀಸ್ ಟೀಮ್ ಅಲ್ಲಿಗೋಗುತ್ತೆ. ಹೀಗೆ ರೆಸ್ಟೋರೆಂಟ್ಗೆ ಪೊಲೀಸರು ಹೋಗುತ್ತಿದ್ದಂತೆ ಅವರನ್ನು ನೋಡುವ ಮೊಹಮ್ಮದ್ ಶಫಿ ಓಡಿ ಹೋಗ್ತಾನೆ. ನಾವು ವಿಚಾರಣೆ ಮಾಡಲು ಬಂದಿರೋದು, ಆದರೆ ಇವನು ಓಡೋಗುತ್ತಿದ್ದಾನೆ ಎಂದರೆ ಇವನಿಗೆ ಪದ್ಮಾ ಬಗ್ಗೆ ಏನೋ ಗೊತ್ತಿರಬೇಕೆಂದು ಅವನನ್ನು ಚೇಸ್ ಮಾಡಿ ಕೊನೆಗೂ ಒಂದು ಜಾಗದಲ್ಲಿ ಶಫಿಯನ್ನು ಹಿಡಿತಾರೆ. ಹಿಡಿದ ಕೂಡಲೇ ಆತ ನನಗೆ ರೋಸ್ಲಿನ್ ಬಗ್ಗೆ ಗೊತ್ತಿಲ್ಲವೆಂದು ಹೇಳ್ತಾನೆ. ಇವರು ಹುಡುಕಲು ಬಂದಿರೋದು ಪದ್ಮಾನನ್ನು. ಆದರೆ ಶಫಿ ರೋಸ್ಲಿನ್ ಬಗ್ಗೆ ಹೇಳುತ್ತಿರುವುದನ್ನು ಕೇಳಿ ಸರಿ, ರೋಸ್ಲಿನ್ ಎಲ್ಲಿ ಎಂದು ಕೇಳ್ತಾರೆ. ಆಗ ಶಫಿ ಅವರು ಕೇಳದೆ ಹೋದರೂ ಮತ್ತೊಂದು ಮಾತು ಹೇಳ್ತಾನೆ. ಅದೇನೆಂದರೆ ಇದರಲ್ಲಿ ನನ್ನೊಬ್ಬನದೇ ತಪ್ಪಿಲ್ಲ, ಅವರಿಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ ಎಂದಾಗ ಶಫಿಯನ್ನು ಪೊಲೀಸರು ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ವರ್ಕ್ ಮಾಡಲು ಶುರು ಮಾಡ್ತಾರೆ. ಆಗ ಶಫಿಯಿಂದ ಗೊತ್ತಾಗುವುದು ಕೇರಳದಲ್ಲಿ ನಡೆದ ಅತಿ ಭಯಾನಕವಾದ ಯಾರಿಗೂ ತಿಳಿಯದಂತಹ ವಿಷಯ. ಅದುವೇ ನರಬಲಿ. ಒಂದಲ್ಲ 2 ನರಬಲಿಯ ಸತ್ಯಕತೆ. ಸ್ನೇಹಿತರೆ, ಕೇರಳದ ಎಲಂತೂರ್ನಲ್ಲಿ ವಾಸವಿದ್ದ ಭಗವಾಲ್ ಸಿಂಗ್ ಹಾಗೂ ಲೈಲಾ ಸಿಂಗ್ ಡಾಕ್ಟರ್ಸ್ಗಳು. ಇವರು ಎಜುಕೇಟೆಡ್ಗಳಾಗಿದ್ದು MBBS ಅನ್ನು ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಇವರು ಡಾಕ್ಟರ್ಗಳೇ ಆಗಿದ್ದರು ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ತುಂಬಾ ಇರುತ್ತೆ. ಈ ಭಗವಾಲ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದು 2019ರಲ್ಲಿ ಫೇಸ್ಬುಕ್ನಲ್ಲಿ ಇವನಿಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಆ ಪ್ರೊಫೈಲ್ನ ಹೆಸರು ಶ್ರೀದೇವಿ ಎಂದು. ಶ್ರೀದೇವಿಯ ಮುಖವನ್ನೇ ನೋಡಿದ ಈತ ಅವಳ ಜೊತೆ 2 ವರ್ಷಗಳ ಕಾಲ ಚಾಟ್ನಲ್ಲಿ ಮಾತನಾಡ್ತಾನೆ. ಹಾಗಾಗಿ ಇವರ ಮಧ್ಯೆ ಒಳ್ಳೆಯ ಬಾಂಡ್ ಬೆಳೆಯುತ್ತೆ. ಹೀಗೆ ಅವರು ಮಾತನಾಡುವಾಗ ಭಗವಾಲ್ ತನ್ನ ದುಡ್ಡಿನ ಕಷ್ಟವನ್ನು ಅವಳ ಜೊತೆ ಹೇಳಿಕೊಳ್ತಾನೆ. ಆ ಕಷ್ಟವನ್ನು ಕೇಳಿದ ಶ್ರೀದೇವಿ ಅವನಿಗೆ ಹೀಗೆ ಹೇಳ್ತಾಳೆ, ನನಗೂ ಕೂಡ ನಿಮ್ಮ ರೀತಿ ಪ್ರಾಬ್ಲಮ್ ಇತ್ತು, ಆದರೆ ಒಬ್ಬರಿಂದ ನನ್ನ ಕಷ್ಟ ಪೂರ್ತಿಯಾಗಿ ಸಾಲ್ವ್ ಆಯಿತು. ನಂತರ ನಾನು ಕೈ ಹಾಕಿದ ಕೆಲಸವೆಲ್ಲ ಸಕ್ಸಸ್ ಆಯಿತು. ನೀವು ಸರಿ ಎಂದರೆ ಅವರನ್ನು ನಿಮ್ಮ ಮನೆಗೆ ಕಳಿಸುವೆ. ಅವರೇಳಿದಂತೆ ನೀವು ಮಾಡಿದರೆ ನಿಮ್ಮ ಕಷ್ಟವೆಲ್ಲ ಹೊರಟೋಗುತ್ತೆ ಎಂದು ಹೇಳ್ತಾಳೆ. ಅವಳ ಮಾತನ್ನು ನಂಬುವ ಭಗವಾಲ್ ಅದಕ್ಕೆ ಸರಿ ಎಂದು ಹೇಳ್ತಾನೆ. ಆಗ ಶ್ರೀದೇವಿ ಅವನ ಮನೆಯ ಸರಿಯಾದ ಅಡ್ರೆಸ್ ಅನ್ನು ತಗೋತಾಳೆ. ಈ ಮಾತುಕತೆಗಳಾದ ಕೆಲವೇ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಅವರ ಮನೆಗೆ ಬರ್ತಾನೆ. ಆತ ಬೇರಾರೂ ಅಲ್ಲ, ರೆಸ್ಟೋರೆಂಟ್ ಅನ್ನು ನಡೆಸುತ್ತಿದ್ದ ಮೊಹಮ್ಮದ್ ಶಫಿ. ಬಂದ ಆತ ಶ್ರೀದೇವಿ ನನ್ನನ್ನು ಕಳಿಸಿದರು ಎಂದು ಅವರಿಗೆ ಹೇಳ್ತಾನೆ. ನಂತರ ಅವರಿಂದಲೇ ದುಡ್ಡಿನ ತೊಂದರೆಯನ್ನು ತಿಳಿದುಕೊಂಡು ಅವರ ಮನೆಯನ್ನೆಲ್ಲ ಪೂರ್ತಿಯಾಗಿ ಚೆಕ್ ಮಾಡ್ತಾನೆ. ನಂತರ ಅದೇ ಮನೆಯಲ್ಲಿ ಸಿಂಪಲ್ ಆದ ರಿಚುವಲ್ ಮಾಡಿ ಅವರಿಗೆ ಹೀಗೆ ಹೇಳ್ತಾನೆ, ನಿಮಗೆ ದುಡ್ಡಿನ ತೊಂದರೆ ಬರಲು ಕಾರಣ ಬ್ಲ್ಯಾಕ್ ಮ್ಯಾಜಿಕ್, ಅಂದರೆ ಮಾಟ. ನೀವು ಎದ್ದೇಳದ ಹಾಗೆ ನಿಮ್ಮವರೇ ನಿಮಗೆ ಮಾಟ ಮಾಡಿದ್ದಾರೆ. ಆದರೆ ನನಗೆ ಆ ಮಾಟವನ್ನು ತೆಗೆದುಹಾಕುವ ಶಕ್ತಿ ಇದೆ. ಹೇಗೆ ಎಂದು ಭಗವಾಲ್ ಹಾಗೂ ಲೈಲಾ ಕೇಳಿದಾಗ ಶಫಿ ಹೇಳ್ತಾನೆ, ಈ ಮನೆಯಲ್ಲಿಯೇ ಒಂದು ದೊಡ್ಡ ಪೂಜೆ ಮಾಡಬೇಕು. ಆದರೆ ಆ ಪೂಜೆ ಮಾಡುವುದಕ್ಕಿಂತ ಮೊದಲು ಒಂದು ನರಬಲಿ ಕೊಡಬೇಕು ಎಂದು ಹೇಳ್ತಾನೆ. ಆ ಮಾತನ್ನು ಕೇಳುವ ಅವರಿಗೆ ಮೊದಲು ಗಾಬರಿಯಾಗುತ್ತೆ. ಆದರೆ ದುಡ್ಡಿನ ಕಷ್ಟ ಹೋಗುತ್ತೆ ಎಂದು ಅದಕ್ಕೆ ಒಪ್ಪಿಕೊಳ್ತಾರೆ. ಆಗ ಶಫಿ, ನರಬಲಿಗಾಗಿ ಸಾಯುವ ವ್ಯಕ್ತಿಯನ್ನು ನಾನೇ ಕರೆದುಕೊಂಡು ಬರುವೆ, ಆದರೆ ನಾನು ಕೇಳಿದಷ್ಟು ದುಡ್ಡನ್ನು ನೀವು ಕೊಡಬೇಕು ಎಂದು ಹೇಳ್ತಾನೆ. ಆಗ ಆ ಡಾಕ್ಟರ್ ಕಪಲ್ಸ್ ದುಡ್ಡಿನ ತೊಂದರೆಯನ್ನು ಹೋಗಿಸಿಕೊಳ್ಳಲು ಅದಕ್ಕೂ ಕೂಡ ಸರಿ ಎಂದು ಹೇಳ್ತಾರೆ.
ದುಡ್ಡನ್ನು ತೆಗೆದುಕೊಳ್ಳುವ ಶಫಿ ಅಲ್ಲಿಂದ ಹೋಗುವುದು ವಿಕ್ಟಿಮ್ಗಳನ್ನು ಹುಡುಕುವುದಕ್ಕಲ್ಲ, ನೇರವಾಗಿ ರೆಸ್ಟೋರೆಂಟ್ಗೆ. ಏಕೆಂದರೆ ಈತನಿಗೆ ಹಲವಾರು ಮಹಿಳೆಯರು ಗೊತ್ತಿರ್ತಾರೆ. ಅವರಲ್ಲಿ ಶಫಿ ಟಾರ್ಗೆಟ್ ಮಾಡುವುದೇ ರೋಸ್ಲಿನ್ ಎಂಬ ಮಹಿಳೆಯನ್ನು. ಈಕೆ ಲಾಟರಿ ಟಿಕೆಟ್ ಅನ್ನು ಮಾರುವವಳಾಗಿದ್ದು ದಿನಕ್ಕೆ 150ರಿಂದ 500 ರೂಪಾಯಿಯನ್ನು ದುಡಿತಿರ್ತಾಳೆ. ಅವಳ ಜೊತೆ ಮಾತನಾಡುವ ಶಫಿ ಅವಳ ದುಡ್ಡಿನ ವೀಕ್ನೆಸ್ ಅನ್ನು ತಿಳಿದುಕೊಂಡು ಒಂದು ಆಫರ್ ಅನ್ನು ಕೊಡ್ತಾನೆ. ಅದೇನೆಂದರೆ, ನಾನು ಹೇಳಿದಂತೆ ನೀನು ಕೇಳಿದರೆ 10 ಲಕ್ಷ ದುಡ್ಡು ಕೊಡುತ್ತೇನೆ. ನೀನು ನನ್ನ ಜೊತೆ ಎಲಂತೂರ್ಗೆ ಬರಬೇಕು. ಅಲ್ಲಿ ನಡೆಯುವ ಅಡಲ್ಟ್ ಫಿಲ್ಮ್ನಲ್ಲಿ ಒಂದು ಸೀನ್ ಮಾಡಬೇಕು. ಈ ರೀತಿ ಮಾಡಿದರೆ ನಿನಗೆ 10 ಲಕ್ಷ ಸಿಗುತ್ತೆ ಎಂದು ಹೇಳ್ತಾನೆ. 10 ಲಕ್ಷದ ಆಸೆಗೆ ರೋಸ್ಲಿನ್ ಅದಕ್ಕೆ ಒಪ್ಪಿಕೊಳ್ತಾಳೆ. ಆಗ ಶಫಿ ಅವಳನ್ನು ಎಲಂತೂರ್ಗೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಆ ಕಪಲ್ಸ್ಗಳ ಮನೆಗೆ ರೋಸ್ಲಿನ್ ಅನ್ನು ಕರೆದುಕೊಂಡು ಬರ್ತಾನೆ. ಆಗ ಶಫಿ ಅವಳನ್ನು ಒಂದು ರೂಮ್ನಲ್ಲಿರುವ ಬೆಡ್ನಲ್ಲಿ ಕಟ್ಟಿ ಹಾಕ್ತಾನೆ. ಆಗ ರೋಸ್ಲಿನ್ ಅಂದುಕೊಳ್ಳುವುದು ಇದು ಮೂವಿಯ ಒಂದು ಭಾಗ ಇರಬಹುದು ಎಂದು. ಆದರೆ ಅವಳಿಗೆ ಗೊತ್ತಿರುವುದಿಲ್ಲ ನನ್ನನ್ನು ನರಬಲಿ ಕೊಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಎಂದು. ಆಗ ಶಫಿ ಆ ರೂಮ್ನಲ್ಲಿಯೇ ಆ ಕಪಲ್ಸ್ ಅನ್ನು ಕೂರಿಸಿಕೊಂಡು ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡಲು ಶುರು ಮಾಡ್ತಾನೆ. ಇದನ್ನು ನೋಡುವ ರೋಸ್ಲಿನ್ಗೆ ಇಲ್ಲಿ ಏನೋ ನಡೆಯುತ್ತಿದೆ ಎಂದು ಅನ್ನಿಸುತ್ತೆ. ಆಗ ಶಫಿ ಒಂದು ದೊಡ್ಡ ಮಚ್ಚನ್ನು ಅಲ್ಲಿಗೆ ತೆಗೆದುಕೊಂಡು ಬರ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ನನ್ನನ್ನು ಇವರು ಸಾಯಿಸುತ್ತಾರೆ ಎಂದು. ಆಗ ರೋಸ್ಲಿನ್ ಜೋರಾಗಿ ಕಿರುಚಲು ಶುರು ಮಾಡ್ತಾಳೆ. ಆಗ ಲೈಲಾ ಅವಳ ಬಾಯಿಗೆ ಬಟ್ಟೆಯನ್ನು ಹಾಕಿ ಸುಮ್ಮನಾಗಿಸ್ತಾಳೆ. ಹೀಗಿರುವಾಗ ಶಫಿ ಅದೇ ಮಚ್ಚಿನಿಂದ ರೋಸ್ಲಿನ್ನ ತಲೆಯನ್ನು ಒಂದೇ ಏಟಿಗೆ ಕತ್ತರಿಸ್ತಾನೆ. ಸ್ನೇಹಿತರೆ, ಈ ಶಫಿ ಎಂತಹ ವಿಕೃತ ಮನುಷ್ಯನೆಂದರೆ ಅವಳ ದೇಹವನ್ನು 56 ಭಾಗದಷ್ಟು ತುಂಡು ತುಂಡು ಮಾಡಿ ಆ ಮಾಂಸವನ್ನು ಅವರಿಬ್ಬರಿಗೂ ತಿನ್ನಿಸ್ತಾನೆ. ನಂತರ ಬೇರೆ ತರಹದ ಪೂಜೆ ಮಾಡಿ ಅವಳ ಉಳಿದ ಭಾಗಗಳನ್ನು ಅವರ ಮನೆಯ ಬ್ಯಾಕ್ ಯಾರ್ಡ್ನಲ್ಲಿ ಹೂತು ಹಾಕಿಸ್ತಾನೆ. ಇಂದಿಗೆ ನಿಮ್ಮ ದುಡ್ಡಿನ ತೊಂದರೆಯೆಲ್ಲ ಮುಗಿಯಿತು ಎಂದು ಹೇಳಿ ಶಫಿ ಅಲ್ಲಿಂದ ಹೊರಡುತ್ತಾನೆ. ಇದೆಲ್ಲ ಆಗಿ ಕೆಲ ದಿನ ಕಳೆದರೂ ಅವರ ದುಡ್ಡಿನ ತೊಂದರೆ ಮಾತ್ರ ನಿಲ್ಲುವುದಿಲ್ಲ. ಆಗ ಅವರು ಶಫಿಯನ್ನು ಪುನಃ ಮನೆಗೆ ಕರೆಸ್ತಾರೆ. ಆಗ ಶಫಿ, ನಿಮಗೆ ಮಾಡಿಸಿರುವ ಮಾಟ ತುಂಬ ಶಕ್ತಿಶಾಲಿಯಾಗಿದೆ, ಅದಕ್ಕೆ ಒಂದು ಪೂಜೆ ಸಾಕಾಗಲ್ಲ, ಹಾಗಾಗಿ ಅದಕ್ಕೆ ಮತ್ತೊಂದು ಪೂಜೆ ಮಾಡಬೇಕು, ಹಾಗೆ ಮತ್ತೊಂದು ನರಬಲಿ ಕೊಡಲೇಬೇಕು ಎಂದು ಹೇಳ್ತಾನೆ. ಅದಕ್ಕೂ ಕೂಡ ಆ ಕಪಲ್ಸ್ ಒಪ್ಪಿಕೊಳ್ತಾರೆ. ಸ್ನೇಹಿತರೆ, ಸರಿಯಾದ ಎಜುಕೇಷನ್ನೇ ಇಲ್ಲದ ಶಫಿ ಆ ಇಬ್ಬರು ಡಾಕ್ಟರ್ಗಳನ್ನು ಕನ್ವಿನ್ಸ್ ಮಾಡುತ್ತಾನೆ ಎಂದರೆ ಇವರು ನಿಜವಾಗಲೂ ಎಜುಕೇಟೆಡ್ ಡಾಕ್ಟರ್ಗಳ ಅಥವಾ ಫೇಕ್ ಡಾಕ್ಟರ್ಸಾ ಎಂಬ ಅನುಮಾನ ನಮಗೆ ಬರುತ್ತೆ. ನಂತರ ಶಫಿ ಅವರಿಂದಲೇ ಲಕ್ಷ ದುಡ್ಡನ್ನು ತೆಗೆದುಕೊಂಡು ತನ್ನ ರೆಸ್ಟೋರೆಂಟ್ಗೆ ಹೋಗ್ತಾನೆ. ನಂತರ ಮತ್ತೊಂದು ವಿಕ್ಟಿಮ್ಗಾಗಿ ಕಾಯುತ್ತಲಿರ್ತಾನೆ. ಆಗ ಅವನಿಗೆ ಸಿಗುವುದೇ ಸೆಲ್ವರಾಜ್ನ ತಾಯಿ ಪದ್ಮ. ಸ್ನೇಹಿತರೆ, ಈಕೆಯು ಲಾಟರಿ ಟಿಕೆಟ್ ಅನ್ನು ಸೇಲ್ ಮಾಡುವವಳೇ ಆಗಿದ್ದು ಇವಳಿಗೂ ಕೂಡ ದುಡ್ಡಿನ ತೊಂದರೆ ತುಂಬಾ ಇರುತ್ತೆ. ಆಗ ಶಫಿ ಅವಳ ಪ್ರಾಬ್ಲಮ್ ಅನ್ನು ಕೇಳಿಕೊಂಡು ಅವಳಿಗೂ 10 ಲಕ್ಷದ ಆಫರ್ ಕೊಡ್ತಾನೆ. ಈಕೆಯೂ ಕೂಡ ಅದಕ್ಕೆ ಒಪ್ಪಿಕೊಳ್ತಾಳೆ. ನಂತರ ರೋಸ್ಲಿನ್ ಅನ್ನು ಯಾವ ರೀತಿ ಸಾಯಿಸಿದನೋ ಈ ಪದ್ಮನನ್ನು ಕೂಡ ಶಫಿ ಅದೇ ರೀತಿ ತುಂಬಾ ಟಾರ್ಚರ್ ಕೊಟ್ಟು ನರಬಲಿ ಕೊಡ್ತಾನೆ. ನಂತರ ರೋಸ್ಲಿನ್ ರೀತಿಯ ಅವಳ ದೇಹವನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿ ರೋಸ್ಲಿನ್ ಅನ್ನು ಯಾವ ಜಾಗದಲ್ಲಿ ಸಮಾಧಿ ಮಾಡಿದ್ದನೋ ಅದರ ಪಕ್ಕದಲ್ಲಿಯೇ ಸಮಾಧಿ ಮಾಡ್ತಾನೆ. ಅವಳ ದೇಹದ ರಕ್ತವನ್ನು ಮನೆಯ ಎಲ್ಲಾ ಕಡೆ ಎರಚಿ ಈಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಎಂದು ಆ ಕಪಲ್ಸ್ಗೆ ಹೇಳಿರ್ತಾನೆ. ಸ್ನೇಹಿತರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೇರಳದ ಪೊಲೀಸರಿಗೆ ಇಲ್ಲಿ ನಡೆದ ನರಬಲಿಗಳ ವಿಷಯ ಗೊತ್ತಾಗುವಂತೆ ಮಾಡಿತ್ತು. ಶಫಿಯಿಂದಲೇ ಈ ವಿಷಯ ತಿಳಿದ ಪೊಲೀಸರು ಅವನನ್ನು ಕೂಡ ಕರೆದುಕೊಂಡು ಎಲಂತೂರ್ಗೆ ಹೋಗ್ತಾರೆ. 2022 ಅಕ್ಟೋಬರ್ 11ರಂದು ಆ ಡಾಕ್ಟರ್ ಕಪಲ್ಸ್ ಅನ್ನು ಅರೆಸ್ಟ್ ಮಾಡ್ತಾರೆ. ಕೊಳೆತ ಸ್ಥಿತಿಯಲ್ಲಿ ಪದ್ಮ ಹಾಗೂ ರೋಸ್ಲಿನ್ನ ದೇಹ ಪತ್ತೆಯಾಗುತ್ತೆ. DNA-ಯಿಂದ ಇದು ಅವರದೇ ಶವ ಎಂದು ತಿಳಿಯುತ್ತೆ. ಸ್ನೇಹಿತರೆ, ರೋಸ್ಲಿನ್ನ ಮಗಳು ಕೂಡ ಒಂದು ಸ್ಟೇಷನ್ನಲ್ಲಿ ತನ್ನ ತಾಯಿ ಕಾಣೆಯಾಗಿದ್ದಾಳೆ ಎಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಳು. ಆದರೆ ಆ ಸ್ಟೇಷನ್ನ ಪೊಲೀಸರು ಈ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುವುದಿಲ್ಲ. ನಂತರ ಪೊಲೀಸರು ಆ ದೇಹದ ಭಾಗಗಳನ್ನು ಅವರ ಮನೆಯವರಿಗೆ ಒಪ್ಪಿಸ್ತಾರೆ. ಆ ಕೊಳೆತು ಹೋದ ಭಾಗಗಳಿಗೇನೆ ಅಂತಿಮ ವಿಧಿವಿಧಾನಗಳಿಂದ ಕಾರ್ಯವನ್ನು ಮಾಡಿ ಮುಗಿಸ್ತಾರೆ. ಶಫಿಯ ವರ್ತನೆಯನ್ನು ನೋಡುವ ಪೊಲೀಸರು ಅವನ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡ್ತಾರೆ. ಆಗ ಅವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ.
ಅದೇನೆಂದರೆ ಈ ಶಫಿ 75 ವರ್ಷದ ವಯಸ್ಸಾದ ಮಹಿಳೆಯನ್ನು ರೇಪ್ ಮಾಡಿ ಜೈಲು ಸೇರಿದ್ದ. ಕೆಲ ತಿಂಗಳ ಹಿಂದೆ ಬೇಲ್ನಿಂದ ಹೊರಗೆ ಬಂದಿದ್ದ. ನಂತರ ಈತ ಈ ನರಬಲಿಯ ಕೆಲಸ ಮಾಡಿದ್ದಾನೆ ಎಂದು ಅವರಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಕೇಸ್ ಇಂದಿಗೂ ನಡೆಯುತ್ತಲೇ ಇದೆ. ಈ ಕೇಸ್ನಲ್ಲಿದ್ದ ಎಲ್ಲ ಡೌಟ್ಗಳು ಕ್ಲಿಯರ್ ಆದವು. ಆದರೆ ಒಂದು ಪ್ರಶ್ನೆ ಮಾತ್ರ ಹಾಗೆಯೇ ಉಳಿದಿದೆ. ಅದುವೇ ಭಗವಾಲ್ಗೆ ಫೇಸ್ಬುಕ್ನಿಂದ ಫ್ರೆಂಡ್ ಆಗಿದ್ದ ಶ್ರೀದೇವಿ ಯಾರು ಎಂಬುದು. ಸ್ನೇಹಿತರೆ, ಆ ಶ್ರೀದೇವಿ ಬೇರಾರೂ ಅಲ್ಲ, ಅದು ಮೊಹಮ್ಮದ್ ಶಫಿಯೇ ಆಗಿರ್ತಾನೆ. ಶ್ರೀದೇವಿ ಎಂಬುದು ಅವನ ಫೇಸ್ಬುಕ್ನ ಫೇಕ್ ಅಕೌಂಟ್ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.